ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ದಿವಸ ಮಂಗಳೂರು ಬಜ್ಜಿ ಅಥವಾ ಗೋಳಿ ಬಜೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸಂಜೆ ಚಹಾದ ಹೊಟ್ಟಿಗೆಲ್ಲ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಆಮೇಲೆ ಇದನ್ನು ಮೈದಾ ಹುಡಿಯಲ್ಲಿ ಜಾಸ್ತಿ ಮಾಡ್ತಾರೆ. ನಾನಿಲ್ಲಿ ಇವತ್ತು ಗೋಧಿ ಹಿಟ್ಟಿನಲ್ಲಿ ಗೋಳಿ ಬಜೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಗೋಧಿ ಹಿಟ್ಟಿನಲ್ಲೂ ಕೂಡ ಮೈದಾ ಹಿಟ್ಟಿನಂತೆ ಇದನ್ನು ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು 1 ಕಪ್ ಆಗೋಷ್ಟು ಮೊಸರನ್ನು ತಗೊಳ್ತಾ ಇದ್ದೀನಿ. ಈ ಮೊಸರನ್ನು ತಗೊಳ್ಬೇಕಾದ್ರೆ ತುಂಬ ಸಪ್ಪೆಯಾಗಿರುವಂತಹ ಮೊಸರನ್ನು ತಗೊಳ್ಬೇಕು. ಅದೇ ರೀತಿ ಫ್ರೆಶ್ ಆಗಿರಬೇಕು. ಅದು ಕೂಡ ಹುಳಿ ಬಂದರೆಲ್ಲ ತುಂಬ ಹುಳಿ ಆಗುತ್ತೆ. ಆಮೇಲೆ ಗೋಳಿ ಬಜ್ಜಿ ಅಷ್ಟು ಚೆನ್ನಾಗಿ ಬರಲ್ಲ. ಈಗ 1 ಕಪ್ ಆಗೋಷ್ಟು ಮೊಸರನ್ನು ತಗೊಂಡಾದ ನಂತರ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ಸರಿಯಾಗಿ ಬೀಟರ್ನ ಸಹಾಯದಿಂದ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷದ ಕಾಲ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಆವಾಗ ಮೊಸರಿನ ಜೊತೆಗೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ಕೊಳ್ಳುತ್ತೆ. ಉಪ್ಪು ಎಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು. ಸರಿ ಮಿಕ್ಸ್ ಮಾಡಿ ಆಯಿತು ಅಂದಾಗ ನೆಕ್ಸ್ಟ್ ಇದಕ್ಕೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಇಲ್ಲಿ ತಗೊಂಡು ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಆಮೇಲೆ 1 ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ, ಆಮೇಲಿಂದ ಖಾರಕ್ಕೆ ಹಸಿಮೆಣಸಿನಕಾಯಿಯದ್ದು ಸಣ್ಣಕ್ಕೆ ಹೆಚ್ಕೊಂಡಿರುವಂಥದ್ದು, ಇವು ಎಲ್ಲವನ್ನು ಹಾಕಿ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಈ ಗೋಧಿ ಹಿಟ್ಟಿನಲ್ಲಿ ಹಾಕಿದಂತಹ ನಾವು ಎಲ್ಲ ಪದಾರ್ಥಗಳು ಕೂಡ ಸರಿಯಾಗಿ ಮಿಕ್ಸ್ ಆಗಬೇಕು. ಅದು ಸರಿ ಹೊಂದಿಕೊಳ್ಬೇಕು. ಅಲ್ಲಿ ತನಕ ನಾವು ಮಿಕ್ಸ್ ಮಾಡಬೇಕು. ಇನ್ನು ಸ್ವಲ್ಪನೂ ನೀರೆಲ್ಲ ಹಾಕ್ಕೊಳ್ಬಾರ್ದು. ಜಸ್ಟ್ ನಾವು ಮೊಸರೆಲ್ಲ ಹಾಕಿರ್ತೀವಲ್ಲ ಅದರಲ್ಲೇ ಗೋಧಿ ಹಿಟ್ಟನ್ನು ಕಲಸ್ಕೊಳ್ಬೇಕು. 1 ಕಪ್ ಆಗೋಷ್ಟು ಮೊಸರಿಗೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಸರಿಯಾಗಿ ಹೊಂದತ್ತೆ. ಇನ್ನು ನೆಕ್ಸ್ಟ್ ಪ್ರೊಸೆಸನ್ನು ನಾವು ಕಂಪಲ್ಸರಿಯಾಗಿ ಇದನ್ನು ಮಾಡಲೇಬೇಕು. ನೋಡಿ, ಇದೇ ಥರದ ಡೈರೆಕ್ಷನನ್ನೇ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ. ಕಂಪ್ಲೀಟಾಗಿ 10 ನಿಮಿಷದ ಕಾಲ ಹೀಗೆ ತಿರುಗಿಸ್ತಾನೇ ಇರಬೇಕು ಒಂದು ಡೈರೆಕ್ಷನಲ್ಲಿ. ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡಲ್ಲಿ ಒಳಗಡೆಯಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಬರುತ್ತೆ. ಅದೇ ರೀತಿ ಹೊರಗಡೆ ಸ್ವಲ್ಪ ಗರಿಯಾಗಿ ಕೂಡ ಬಂದು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡೋದ್ರಿಂದ ಇನ್ನೊಂದು ಲಾಭ ಏನು ಅಂತಂದರೆ, ನಾವು ಸೋಡದ ಪುಡಿ ಆಗಲಿ ಬೇಕಿಂಗ್ ಪೌಡ್ರ್ ಆಗಲಿ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದೇ ರೀತಿಯಾಗಿ ಒಂದೇ ಡೈರೆಕ್ಷನಿಂದ ಹೀಗೆ ಮಾಡಿದ್ರೆ ಸಾಕಾಗುತ್ತೆ. 10 ನಿಮಿಷದ ಕಾಲ ಹೀಗೆ ಮಾಡ್ಕೊಳ್ಳಿ. ನಾವೀಗ ತುಪ್ಪ ಎಲ್ಲ ಏನು ಹಾಕಿರ್ತೀವಿ, ಆಮೇಲೆ ಸಕ್ಕರೆ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಇವು ಎಲ್ಲವೂ ಸರಿಯಾಗಿ ಹೊಂದ್ಕೊಳ್ಬೇಕು. ಅಲ್ಲಿ ತನಕ ನಾವು ಹೀಗೆ ಬೀಟ್ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು, ನಾನು ಕೂಡ ಅದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ 10 ನಿಮಿಷದ ಕಾಲ. ಇದಕ್ಕೆ ತುಪ್ಪವನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕಾಗತ್ತೆ. 1 ಸ್ಪೂನ್ ಅಥವಾ 1.5 ಸ್ಪೂನ್ ಹಾಕಿದ್ರೂ ಅಡ್ಡಿ ಇಲ್ಲ. ಇದು ನಿಮಗೆ ಒಳಗಡೆಯಿಂದ ತುಂಬ ಚೆನ್ನಾಗಿ ಸಾಫ್ಟ್ನೆಸ್ ಕೊಡುತ್ತೆ. ಅದಕ್ಕೋಸ್ಕರ ತುಪ್ಪವನ್ನು ಆ್ಯಡ್ ಮಾಡೋದು. ಈಗ 10 ನಿಮಿಷದಿಂದ 1/4 ಗಂಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇನ್ನೀಗ 6 ಗಂಟೆ ಎಲ್ಲ ಇದನ್ನು ರೆಸ್ಟ್ ಆಗೋದಕ್ಕೆ ಹಾಗೆಯೇ ಬಿಡೋಣ. ಇನ್ನು 4 ಗಂಟೆಗೆ ಟೀ ಟೈಮಿಗೆಲ್ಲ ಮಾಡ್ತೀರಿ ಗೋಳಿ ಬಜೆಯನ್ನಂತಾದರೆ ಒಂದು 10 ಗಂಟೆ ಅಷ್ಟೊತ್ತಿಗೆಲ್ಲ ಹಿಟ್ಟನ್ನು ಕಲಸಿ ಇಟ್ಕೊಂಡಿರಬೇಕು. ಆಮೇಲೆ 6 ಗಂಟೆಗಿಂತ ಜಾಸ್ತಿ ನಾವು ಇದನ್ನು ಹುಳಿ ಬರೋದಕ್ಕೆ ಬಿಡಬಾರ್ದು, ಮೊಸರು ಕೂಡ ಹಾಕಿರೋದ್ರಿಂದ. ನಾನಿಲ್ಲಿಗ ತೋರಿಸುವಂಥದ್ದು ಒಂದು ಚಟ್ನಿಯನ್ನು ಮಾಡೋದು ಹೇಗೆ ಅಂತ ನೋಡುವ. ಇದಕ್ಕೆ ಕಾಂಬಿನೇಷನ್ ಆಗಿ ಅದಕ್ಕಾಗಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದಂತಹ ನೆಲಕಡಲೆಯನ್ನು ತಗೊಂಡಿದ್ದೀನಿ. ಮತ್ತು ಹುರಿಗಡಲೆ ಬೀಜ ಮತ್ತೊಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಖಾರಕ್ಕೆ ಹಸಿಮೆಣಸಿನಕಾಯಿ ಸ್ವಲ್ಪ, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತರೋಣ. ಈಗ ನಾನಿಲ್ಲಿ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಚಟ್ನಿಯನ್ನು ಗೋಳಿ ಬಜೆಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಇನ್ನೀಗೊಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡಾದ ನಂತರ ಇನ್ನು ಚಟ್ನಿಯ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಾದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ನಾವು ಇದಕ್ಕೆ ಇನ್ನೀಗ ಮಾಮೂಲಿಯಾಗಿ ಸಾಸಿವೆ ಮತ್ತು ಕರಿಬೇವು ಸೊಪ್ಪು, ಮೆಣಸಿನ ಒಗ್ಗರಣೆಯನ್ನು ಕೊಟ್ಟರೆ ಚಟ್ನಿ ಕೂಡ ರೆಡಿಯಾಗುತ್ತೆ. ಈ ಗೋಳಿ ಬಜ್ಜಿ ಜೊತೆಗೆ ಈ ಥರದ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಈಗ 6 ಗಂಟೆ ಹುಳಿ ಬಂದ ನಂತರ ಹಿಟ್ಟನ್ನು ಈಗ ನಾನು ತೋರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಸರಿಯಾಗಿ ರೆಡಿಯಾಗಿ ಬಂದಿರುತ್ತೆ. ಇನ್ನು ಜಸ್ಟ್ ಒಮ್ಮೆ ಕೈಯಿಂದ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಏರ್ ಬಬಲ್ಸ್ ಎಲ್ಲ ಇದ್ದರೆ ಅದು ಸರಿಯಾಗಿ ಕ್ಲಿಯರ್ ಆಗಬೇಕು ಅಂತ ಜಸ್ಟ್ ಹೀಗೆ ಮಾಡಿ ಮೇಲಿಂದ ಹಿಟ್ಟನ್ನು ಹಾಕ್ಕೊಳ್ಬೇಕಾದ್ರೆ ಕೈಯಿಂದ ಕೆಳಗಡೆ ಬೀಳಬೇಕು. ಅಲ್ಲಿ ತನಕ ನಾವು ಇದನ್ನು ಹಿಟ್ಟಿನ ಕನ್ಸಿಸ್ಟೆನ್ಸಿಯನ್ನು ಸರಿಯಾಗಿ ಮಾಡಿಕೊಳ್ಬೇಕು. ಇನ್ನು ನಾವು ಆಗಲೇ ಮೊಸರನ್ನು 1 ಕಪ್ ಹಾಕಿರೋದ್ರಿಂದ ಗೋಧಿ ಹಿಟ್ಟು ಕೂಡ 1 ಕಪ್ಪನ್ನು ಹಾಕಿರ್ತೀವಲ್ಲ, ಅದು ಅಷ್ಟೇ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಆಮೇಲಿಂದ ಸ್ವಲ್ಪನೂ ನೀರನ್ನು ಆ್ಯಡ್ ಮಾಡ್ಕೊಳ್ಬಾರ್ದು. ಈಗ ಹಿಟ್ಟು ಸರಿಯಾಗಿ ಕಲಸ್ಕೊಂಡಾಯಿತು. ಸ್ಟವ್ ಮೇಲೆ ಆಗಲೇ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದನ್ನು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಈ ಗೋಳಿ ಬಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಸರಿಯಾಗಿ ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಗೋಳಿ ಬಜೆಯನ್ನು ಬಿಟ್ಕೊಂಡು ಬರೋಣ.
ಈ ಗೋಳಿ ಬಜೆಯನ್ನು ಮಾಡ್ಕೊಳ್ಳೋದಕ್ಕೆ ಟೆಂಪ್ರೇಚರ್ ಅಂತೂ ಉರಿಯದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನಾದರೂ ಕಮ್ಮಿ ಉರಿಯಲ್ಲಿ ಮಾಡಿತು ಅಂತಂದರೆ ಇದು ಖಂಡಿತವಾಗ್ಲೂ ಎಣ್ಣೆ ಎಲ್ಲ ಹೀರ್ಕೊಂಡು ಗೋಳಿ ಬಜೆ ಅಷ್ಟು ಚೆನ್ನಾಗಿ ಒಪ್ಕೊಂಡು ಬರಲ್ಲ. ಅದಕ್ಕಾಗಿ ಮೀಡಿಯಮ್ ಊರಿನಲ್ಲೇ ಕೊನೆ ತನಕ ಇಟ್ಕೊಂಡು ನಾವು ಇದನ್ನು ಹೊಂಬಣ್ಣ ಬರೋ ತನಕ ಕರೆದು ತಗೊಳ್ಬೇಕಾಗತ್ತೆ. ಎಲ್ಲ ಗೋಳಿ ಬಜೆಯನ್ನು ಹಾಕಿ ಆದ ನಂತರ ಸರಿಯಾಗಿ ಉಬ್ಬಿಕೊಂಡು ಬರುತ್ತೆ ಅದು. ಆಮೇಲೆ ಸೌಟಿನ ಸಹಾಯದಿಂದ ಪ್ರತಿಯೊಂದು ಗೋಳಿ ಬಜೆಯನ್ನು ಬೇರೆ ಬೇರೆಯಾಗಿ ಮಾಡ್ಕೊಳ್ಬೇಕು. ಒಟ್ಟಿಗೆ ಅಂಟ್ಕೊಂಡಿದ್ರೆ ಎಲ್ಲ ಸರಿಯಾಗಿ ಬೆಂದು ಸಿಗಲ್ಲ ನಮಗೆ. ಅದಕ್ಕಾಗಿ ಎರಡು ಕಡೆ ಕೂಡ ಚೆನ್ನಾಗಿ ಬೇಯುವಂತೆ ನಾವಿದನ್ನು ಹೊಂಬಣ್ಣ ಬರೋ ತನಕ ಕರೆದು ತಗೊಳ್ಬೇಕು. ಸಾಮಾನ್ಯವಾಗಿ ಮಂಗಳೂರು ಬಜ್ಜಿ ಅಥವಾ ಗೋಳಿ ಬಜ್ಜಿಯನ್ನು ಮೈದಾ ಹಿಟ್ಟಿನಲ್ಲೇ ಮಾಡೋದು. ಆದರೆ ನಾನಿಲ್ಲಿ ಇವತ್ತು ಗೋಧಿ ಹಿಟ್ಟಿನಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ, ರುಚಿಯಾಗಿ ಕೂಡ ಬರುತ್ತೆ. ಅಷ್ಟೇ ಮೈದಾ ಹಿಟ್ಟಿನಲ್ಲಿ ಯಾವ ಥರ ಬರುತ್ತಲ್ಲ ಅದೇ ರೀತಿಯಾಗಿ ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೊಳ್ಬೋದು. ಈಗ ನೋಡ್ತಿರ್ಬೋದು ಎರಡು ಕಡೆ ಕೂಡ ಸರಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗಾಗಲೇ ನೋಡ್ಬೋದು ಫಸ್ಟ್ ಬ್ಯಾಚ್ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರಿಗೆ ಬಂದಿದೆ. ಇದನ್ನು ಇನ್ನೀಗ ನಾವು ಟಿಶ್ಯೂ ಮೇಲೆ ತೆಗೆದು ಹಾಕೋಣ. ಒಂದು ತಟ್ಟೆಯಲ್ಲಿ ನಾನಾಗಲೇ ಟಿಶ್ಯೂ ಪೇಪರನ್ನು ಹಾಕ್ಕೊಂಡಿದ್ದೆ. ಇನ್ನು ಎರಡನೇ ಬ್ಯಾಚ್ ಅದು ಕೂಡ ಅದೇ ರೀತಿಯಾಗಿ ಸ್ವಲ್ಪನೇ ಹಿಟ್ಟನ್ನು ತೆಗೆದು ಹಾಕ್ತಾ ಇದ್ದೀನಿ. ನಾವಿಲ್ಲಿ ಗೋಧಿ ಹಿಟ್ಟಿನಲ್ಲೇ ಮಾಡಿರೋದ್ರಿಂದ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಸಂಜೆ ಟೀ ಟೈಮ್ಗೆಲ್ಲ ಇದನ್ನು ಮಾಡಿಕೊಂಡು ತಿನ್ಬೋದು. ಆಮೇಲೆ ನಾವು ಕಾಂಬಿನೇಷನ್ ಆಗಿ ಮಾಡಿರುವಂತಹ ಚಟ್ನಿ ಕೂಡ ತುಂಬ ಸೂಪರ್ ಆಗಿರುತ್ತೆ. ಮನೇಲಿ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೀವು. ಇವತ್ತಿನ ಮಂಗಳೂರು ಬಜ್ಜಿಯನ್ನು ಗೋಧಿ ಹಿಟ್ಟಿನಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ಹಾಕಿರುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೇನೆ ಬರುತ್ತೆ. ಇನ್ನೊಂದು ಹೊಸ ರುಚಿಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.